ಸೊ ನಮಗೆ ಕಂಪೋಸ್ ಆಗಿತ್ತಲ್ಲ, ಹಾಗಾಗಿ ಆ ಒಂದು ಫೀಲ್ ಇತ್ತು ಒಳಗಡೆ. ನೀವು ಬೈಕ್ ಶಾರ್ಟ್ಸ್ ಎಲ್ಲ ನೋಡ್ಬೋದು, ನೀವು ಆಡ್ಕೊಳ್ಳಿ ಅಂತ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಮನಸ್ಸಿಂದನೇ ಬರ್ತಾ ಇತ್ತು ಅದು. ಇಟ್ ವಾಸ್ ಅವರ್ ಲೈನ್ಸ್ ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇದ್ವಿ. ಸೊ ಈ ಶೂಟ್ ಮಾಡ್ಬೇಕಾದ್ರೆ ನನಗೆ ಪ್ಲಸ್ ಪಾಯಿಂಟ್ ಅಂತ ಅನ್ಸಿದ್ದು, ಒಂದು ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿತ್ತು ಆ್ಯಂಡ್ ನಮ್ಮ ಓವರ್ ಆಲ್ ಸಿನಿಮಾಗೆ ತುಂಬ ಆ ಥೀಮ್ ಪ್ರಕಾರವಾಗಿ ಹೋಗ್ತಾ ಇತ್ತು. ಸೊ ನಮಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬಾ ಅದು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇತ್ತು ಅಂತ ಹೇಳ್ತೀನಿ. ಆ್ಯಂಡ್ ಇದನ್ನು ಶೂಟ್ ಮಾಡ್ಬೇಕಾದ್ರೆ ಐ ಥಿಂಕ್ ನಾನು ವ್ಲಾಗರ್ ಅಂದರೆ ನಾನು ಮಾಮ್ ಆಗಿದ್ದೆ, ಅವ್ರ ಮನೆ ಆಗಿದ್ರು. ಸೊ ನಾವೊಬ್ರು ಫ್ರೆಂಡ್ಸ್ ಥರನೇ ಬೈಕ್ ಓಡಿಸ್ಬೇಕಾರಲ್ಲ, ಸಿದ್ದು ಬೆತ್ಕೆ ಸಿದ್ದು ಏನು ಸರ್ ಹೇಳ್ತೇವೆ, ಸರ್ ಆರಾಮಾಗಿ ಕೂತ್ಕೊಳ್ಳಿ ಸರ್ ಹೋಗೋಣ ಅವನು. ಬಟ್ ಆದರೂ ಅದ್ರ ಮೇಲೆ ನಿಂತ್ಕೊಂಡೆಲ್ಲ ಆ್ಯಕ್ಟ್ ಮಾಡಿದರೆ ಸರ್ ತುಂಬ ರಿಸ್ಕಿ ಇತ್ತು. ಆ ರಿಸ್ಕಿ ಜಾಬ್ಸ್ ಎಲ್ಲ ವಿತೌಟ್ ಸ್ಟಂಟ್ ಮ್ಯಾನ್ ನಾವು ಇಂಪ್ರೂವ್ ಮಾಡಿದ್ದೀವಿ. ಸೊ ಆ ಥರದ ವಿಷಯಗಳಾಗಿರ್ಬೋದು. ಹಾಗೆ ಐ ಥಿಂಕ್ ನನ್ನ ಲೈಫ್ ಟೈಮಲ್ಲಿ ತುಂಬ ಕಾಸ್ಟ್ಯೂಮ್ ಚೇಂಜ್ ಮಾಡಿರೋ ಸಾಂಗ್ ಇದೆ. ಎಷ್ಟೊಂದು ವಿಜುವಲ್ಸ್ ಯೂಸ್ ಮಾಡಿಲ್ಲ ನಾವು. ಐ ಡೋಂಟ್ ನೋ, ನನ್ನ ಲೈಫಲ್ಲಿ ಇಷ್ಟೊಂದು ಕಾಸ್ಟ್ಯೂಮ್ ಚೇಂಜೇ ಮಾಡಿಲ್ಲ. ಪಟ್ ಅದು ಹಿಂಗೆ ರೋಡಲ್ಲೇ ಶರ್ಟ್ ಚೇಂಜ್ ಟಕ್ ಇಷ್ಟು ಚೇಂಜ್ ನಾನು ಎಲ್ಲೂ ಯಾವ ಸಾಂಗಲ್ಲೂ ಮಾಡಿರಲಿಲ್ಲ. ಸೊ ಇದೊಂದು ಅನುಭವ ನಾನು ಮರೆಯೋಕ್ಕಾಗಲ್ಲ ಈ ಸಾಂಗ್ ಬಗ್ಗೆ. ಬಟ್ ಪರ್ಸ್ನಲಿ ಈ ಒಂದು ಹಾಡು ನನಗೆ ತುಂಬಾ ಇಷ್ಟ. ಅದು ಎಸ್ಪೆಷಲಿ ರವೀಶ್ ಅವ್ರು ಬರ್ತಾರಲ್ಲ ಆ ಲೈನಲ್ಲಿ, ಅದು ಕಾಲಿಳಿತಪ್ಪ ಲೋಕ ಸ್ವಲ್ಪ ಚೂರು ಬರೆದ್ರು ಲೋಕ, ಆ ಲೈನ್ ಸಕ್ಕತ್ ಇಷ್ಟ. ನನಗೆ ಗೊತ್ತಿಲ್ಲ ನನಗೆ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟವಾದಂಥ ಹಾಡಿದು. ಆ್ಯಂಡ್ ಈ ಟೀಮ್ಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಆದಂಥ ಧ್ರುವ್ ಚಂದ್ರ ಅವರು, ಸಚಿನ್ ಅವರು, ವೆಂಕಿ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ PR. ಓಕೆ, ಸೊ ಇನ್ನೊಂದು ಒಬ್ಬರ ಹತ್ರ ನಾವು ಅನುಭವ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಸಿನಿಮಾ ತಂಡದ ಅಸೋಸಿಯೇಟ್ ಡೈರೆಕ್ಟರ್ಸ್ ಆದಂಥ ವೆಂಕಿ ಹಾಗೂ ಚಂದ್ರು ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ನಿಮ್ಮ ಅನುಭವ ಹೇಳಿ, ಯಾಕಂದರೆ ಈ ಸಾಂಗಿಗೆ ತುಂಬಾ ನೀವು ಬ್ಯಾಕ್ ಎಂಡಲ್ಲಿ ತುಂಬ ವರ್ಕ್ ಮಾಡಿದ್ದೀರ. ನೀವು ಹೇಳಿ ಹೇಗೆ ಅನಿಸ್ತು ಅಂತ. ಓಕೆ, ವೆಂಕಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಬೇಸಿಕಲಿ ಹೀಸ್ ಅ ಡೈರೆಕ್ಟರ್. ಅವರು ಕೂಡ ಒಂದು ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಸೆಟ್ಟಿನ ಫಸ್ಟ್ ನಾನು ಹೇಳೋದು ಗೋ ಟು ಪರ್ಸನ್. ಇವಾಗ ನಮ್ಗೆ ಫಸ್ಟ್ ಯಾರೋ ಬೇಕಲ್ಲ, ಮನೇಲಿ ಹೋದಾಗ ಅಮ್ಮ ಊಟ ಕೊಡಮ್ಮ ಅಮ್ಮ ಅಂತ ಮಾತಾಡ್ತೀವಿ. ಅದೇ ರೀತಿ ಸೆಟ್ಟಲ್ಲಿ ಯಾರೋ ಬೇಕಲ್ಲ, ತುಂಬ ಆತ್ಮೀಯರು, ಏನೇ ಕೇಳಿದ್ರು ಕೊಡೋರು, ಏನೇ ಹೇಳಿದ್ರು ಬೈದೇ ಇರೋರು, ಅದು ವೆಂಕಿ ಅವರು. ಸೊ ವೆಂಕಿ ಅವ್ರ ಜೊತೆಗಿದ್ದಾರೆ, ದಯವಿಟ್ಟು ವೆಂಕಿ ಅವರು ಹೇಳಿ. ಥ್ಯಾಂಕ್ ಯು. ನ್ಯೂ ಇಯರ್ ಬರ್ತಾ ಇದೆ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಹಾಗೆ ನನಗೆ ಈ ಸಿನಿಮಾಲ್ಲಿ ಕೊರಿಯೋಗ್ರಾಫ್ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಂಥ ಚೇತನ್ ಸರ್ಗೆ ಹಾಗೆ ಗಿರಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ 2 ಸಾಂಗ್ ಬಿಟ್ಟಿದ್ವಿ, ಒಂದು ಡುಯೆಟ್ ಸಾಂಗು, ಆಮೇಲೆ ಇನ್ನೊಂದು ವಿಡಿಯೋ ಸಾಂಗ್. ಅದು ಆ್ಯಕ್ಚುಲಿ ಲೇಟ್ ಇದಾಯಿತು, ಬಟ್ ಅದೆರಡರಲ್ಲೂ ಡಿಫ್ರೆಂಟು. ಇದು ಇನ್ನೂ ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಮೋಟಿವೇಶನ್, ಲವ್ವು, ಆಮೇಲೆ ಫನ್ ಇದಷ್ಟು ಮಿಕ್ಸ್ ಮಾಡಿರೋವಂಥ ಒಂದು ಸಾಂಗು. ಸೊ ಹೋಪ್ ನೀವೆಲ್ಲ ನೋಡಿದ್ರೆ ಖಂಡಿತ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದರಲ್ಲಿ ಬಿಫೋರ್ ಮಾಡಿದ್ರಲ್ಲಿ ಬೈಕ್ದು ಒಂದು ಹುಕ್ ಸ್ಟೆಪ್ ಮಾಡಿದ್ವಿ, ಅದು ತುಂಬಾ ರೀಚ್ ಆಗಿತ್ತು. ಹಾಗೆ ಇದರಲ್ಲೂ ಒಂದು ಚಿಕ್ಕದಾಗಿ ಒಂದು ಹುಕ್ ಸ್ಟೆಪ್ ಮಾಡಿದ್ದೀನಿ, ಗೊತ್ತಿಲ್ಲ, ನೋಡೋಣ ಇನ್ನು ಮುಂದಕ್ಕೆ ಅದನ್ನು ಒಂದು ಸ್ವಲ್ಪ ಟ್ರೆಂಡ್ ಆಗಲಿ ಅಂತ ಮಾಡಿಸಿದ್ದೀನಿ. ಸೊ ಏನಕ್ಕೆ ಸಿಂಪಲ್ ಆಗಿ ಇದೆ ಅಂತಂದರೆ, ಎಲ್ಲ ಥರದವರು ಒಂದು ಹುಕ್ ಸ್ಟೆಪ್ನ ಎಂಜಾಯ್ ಮಾಡಲಿ ಅನ್ನೋದಕ್ಕೋಸ್ಕರ ಒಂದು ಕ್ಯೂಟಾಗಿ ಮಾಡಿಸಿರೋ ಅಂಥ ಹುಕ್ ಸ್ಟೆಪ್ಪು. ಸೊ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನೀವು ಮಾಡೋ ಎಲ್ಲ ಸ್ಟೆಪ್ಸ್ಗಳು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು. ಸೀಟೆಡ್ ಇದು ಲೈಫು ಯಾಕೋ ಖಾಲಿ ಸಾಂಗು ಇವತ್ತು ರಿಲೀಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಈ ಸಾಂಗ್ ಮಾಡಬೇಕಾದ್ರೆ ಈ ಸಿನಿಮಾ ಕಂಟೆಂಟ್ ಇರೋದೇ ವ್ಲಾಗರ್ ಮೇಲೆ. ಅದನ್ನು ಕಥೆಯಾಗಿ ಕಟ್ಟಿ ಹೇಳೋಕ್ಕಾಗಲ್ಲ. ಕೆಲವೊಂದು ಸಿಚುವೇಶನು ವ್ಲಾಗಿಂಗ್ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ, ಅಂದ್ಕೊಂಡಷ್ಟು ಬೇಗ ಇದಾಗಲ್ಲ. ಕಮೆಂಟ್ಸ್ಗಳು ಆಗಿರ್ಬೋದು, ನೆಗೆಟಿವ್ ಕಮೆಂಟ್ಸು, ಟ್ರೋಲ್ ಮಾಡೋರಾಗಿರ್ಬೋದು, ಅದನ್ನ ಸೀನ್ ವೈಸ್ ಹೇಳೋಕ್ಕಾಗದಿದ್ದಾಗ ಒಂದು ಸಾಂಗಲ್ಲಿ ಹೆಂಗೆ ಕತೆ ಕಟ್ಬೋದು ಅಂತ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಸೊ ನೀಟಾಗಿ ಡಿಸ್ಕಸ್ ಮಾಡಿಕೊಂಡು ಮ್ಯೂಸಿಕ್ ಮಾಡಿ ಅದಕ್ಕೆ ನಾಗಾರ್ಜುನ ಶರ್ಮಾ ಅವರು ತುಂಬ ಸಾಥ್ ಕೊಟ್ಟರು. ಸೊ ಈ ಥರ ಸಾಂಗ್ ಆಗಿ ಸಿದ್ಧಾರ್ಥ್ ಬೆಳ್ಮಣ್ಣ ಅವ್ರ ಕಡೆಯಿಂದ ಆಡಿಸಿ ಸ್ವಲ್ಪ ಚೆನ್ನಾಗಾಯಿತು. ಸೂಪರ್ ಆಗಿದೆ. ಓಕೆ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಜೊತೆಗೆ ನಿಂತಿದ್ದಾರೆ, ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಸೊ ಈಗ ಇವರ ಅನುಭವ ಕೇಳೋಣ. ಸೊ ಫಸ್ಟ್ಗೆ ನಾನು ಹೀರೋನ ಆಮೇಲೆ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಹೀರೋಯಿನ್ ಮಾತಾಡಿಸ್ಬಿಡ್ತೀನಿ. ಇಲ್ಲ ಫಸ್ಟ್ ನಾನು ಹೀರೋನ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಹೀರೋಯಿನ್ ಮಾತಾಡಲಿ. ಸಮೀಕ್ಷಾ ಹೇಳಿ. ಎಲ್ಲರಿಗೂ ನಮಸ್ಕಾರ. ಏನು ಹೇಳಬೇಕು, ಸಾಂಗ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಿದ್ದು ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಮ್ಮ ಸೆಕೆಂಡ್ ಹೀರೋ ರಘು ಸರ್. ಸಿದ್ದು ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ಮೇ ಬಿ ಫುಲ್ ವೀಡಿಯೋ ಸಾಂಗ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಮೇ ಬಿ ನೆಕ್ಸ್ಟ್ ಅವ್ರಿಗೆ ಹೀರೋ ಚಾನ್ಸ್ ಸಿಕ್ಕಿದ್ರೆ ಸಿಗ್ಬೋದು.
ವಿ ಆರ್ ಆಲ್ ಎಕ್ಸ್ಪೆಕ್ಟಿಂಗ್ ದಟ್. ನಾನು ಮುಂಚೆನೇ ನೀವು ಆ ಮೂವಿ ಹೀರೋನ್ ಆಗ್ತೀರಾ ಹೀರೋ ಆದ್ರೆ? ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ನಾನು. ಸರ್ Wow, okay. ನೋಡಿ ಫಿಲಮ್ ಮೇಕರ್ಸ್ ಸರ್ ಅವರೇ ಹೀರೋನ್ ಆಗ್ತೀರಾ ಅಂತ ಹೇಳಿದ್ರು ಸರ್. ಸರ್ ಪರವಾಗಿಲ್ಲ, ನಿಮ್ಗೊಂದು ಹೇಳಿ ಸಾಕ್ಸೋಣ. ಓಕೆ ಪ್ಲೀಸ್ ಕಂಟಿನ್ಯೂ. ತುಂಬ ಇನ್ಸ್ಪೈರಿಂಗ್ ಆಗಿದೆ, ಲಿರಿಕ್ಸ್ ಆಗಿರ್ಬೋದು, ದ ವೇ ಲಿಂಕ್ ಮಾಡಿದಾರಲ್ಲ ಒಂದಕ್ಕೊಂದು ಡಿಫ್ರೆಂಟ್ ಪ್ರೊಫೆಷನ್ಸ್ನ, ಅದು ನನಗೆ ತುಂಬ ಇಷ್ಟ ಆಯಿತು. ಮೇ ಬಿ ಹೋಗ್ತಾ ಹೋಗ್ತಾ ತುಂಬ ಆಡಿಯನ್ಸ್ಗೆ ಅದು ಇನ್ನೂ ಇಷ್ಟ ಆಗುತ್ತೆ, ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಇವ್ರ ಮೊದಲನೇ ಸಿನಿಮಾ ಆಗಿದ್ರು ತುಂಬಾನೇ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಿಮಗೆ ಇದ್ರಲ್ಲಿ ಒಂದೇ ವಿಷುವಲ್ ಕಾಣಿಸೋದು, ಬಟ್ ಅದರ್ ಸಾಂಗ್ಸ್ ಏನು ರಿಲೀಸ್ ಆಗಿತ್ತು ಅದೆರಡು ತುಂಬ ಚೆನ್ನಾಗಿತ್ತು. ರವಿಶಾ, ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಮುಂಬರುವ ಸಿನಿಮಾಗಳು ಒಳ್ಳೆಯದಾಗಲಿ, ಹಾಗೆ ಸೀಟೆಡ್ಸ್ ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಈಗ ನಮ್ಮ ಸಿನಿಮಾ ಸೆಕೆಂಡ್ ಹೀರೋ, ದಯವಿಟ್ಟು ಮಾತಾಡಿ ಇದ್ದೀರಾ. ಬಂದಿರುವಂತಹ ಎಲ್ಲ ಡಿಜಿಟಲ್ ಮೀಡಿಯಾದವ್ರಿಗೆ ಪ್ರೀತಿಯ ಸ್ವಾಗತ ಹಾಗೆ ನಮಸ್ಕಾರ. ಹಾಗೆ ಪ್ರೊಡ್ಯೂಸರ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಚೇತುಗೆ ಒಂದು ಕಂಪ್ಲೇಂಟ್ ಇದೆ ಈ ಸಾಂಗ್ ಮೇಲೆ, ರಘು ಮಾಸ್ಟ್ರಿಗೆ. ನೋಡಿ, ನೀವೆಲ್ಲ ನೋಡಿದ್ದೀರಿ, ಆ ಕೂತು ಅದು ಬರೀ ಪಿ ಓದ್ಕೊಂಡು ಕೂತಿದ್ದೀರಿ. ಸಾಂಗಿಗೆ ಒಂದು ಸ್ಟೆಪ್ ಕೊಡ್ಬೇಕು ತಾನೆ ನನಗೆ. ಹೀರೋನ ತುಳಿದು ಬಿಡ್ತೀನಿ ಅಂತ ಭಯ. ಏನಣ್ಣ? ನಿಜ ಸರ್, ನೋಡಿ, ಎಲ್ಲೂ ಡ್ಯಾನ್ಸೇ ಮಾಡ್ತಿಲ್ಲ. ತಮಾಷೆ ಹೇಳಿದೆ. ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅಂದರೆ ದೇವರಣೆಗೂ ಸ್ಟೆಪ್ ಬರಲ್ಲ, ಬಿದ್ದಾಗಿ ಆಡ್ತಾ ಇದ್ದೆ, ತಲೆ ಕೆರ್ಕೊಂಬಿಡೋರು, ಹೆಂಗಪ್ಪ ಮಾಡಿಸೋದು ಎಲ್ಲೆಲ್ಲ ಕಟ್ ಮಾಡಿ. ಅಣ್ಣ ಅಂತೂ ನಂಬರ್ 1 ಇವರು ಇಂಡಸ್ಟ್ರಿಯಲ್ಲಿ ಡ್ಯಾನ್ಸರು. ಸೊ ಅವ್ರ ಮುಂದೆ ನಾವು ಅವ್ರ ಜೊತೆಗೆ ಅದು ಡ್ಯಾನ್ಸ್ ಸ್ಟೆಪ್ ಅಂತೂ ತುಂಬ ಕಷ್ಟ ನನಗೆ. ಹೆಂಗೆಂಗೋ ಆಡಿದ್ದೀನಿ, ಅದನ್ನು ಸಹಿಸ್ಕೊಂಡಿದ್ದೀನಿ ರಘು ಮಾಸ್ಟ್ರೆ. ಮುಂದಿನ ಸಿನಿಮಾದಲ್ಲಿ ಡ್ಯಾನ್ಸ್ ಇದ್ದರೆ ಕಟ್ ಮಾಡಿ ಆ ಥರ ಏನಾದರೂ ಅವಕಾಶ ಇದ್ದರೆ. ಸೊ ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಇಬ್ಬರು ಅಷ್ಟೇ ವೆರಿ ಸ್ವೀಟ್ ಹಾರ್ಟ್ಸ್, ಸಿದ್ದು ಆ್ಯಂಡ್ ರವೀಕ್ಷಾ ಹೊಗಳ್ತಾ ಇದ್ದೀನಿ. ಇಬ್ಬರಿಗೂ ಅವ್ರ ಜೊತೆಗೆ ನಾನು ಇದ್ದೀನಿ, ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅಂದರೆ ಇದು 3 ಜನ ಥ್ರೂಔಟ್ ದ ಸಿನಿಮಾ ಕ್ಯಾರಿ ಆಗಿದ್ದೀವಿ. ಒಳ್ಳೆ ಸ್ಕ್ರಿಪ್ಟ್ ಆಗಿದೆ, ಸಿನಿಮಾ ನೋಡಿದ್ದೀವಿ, ನಮಗೆ ಭರವಸೆ ಇದೆ. ಅಂದರೆ ಚೇತು ಪ್ರೊಡ್ಯೂಸರ್ನ ಉಳಿಸಿದ್ದಾರೆ ಆ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೆ. ಖಂಡಿತ ಇದು ಒಂದು ಭರವಸೆಯ ಒಂದು ಒಳ್ಳೆ ಹಾರರ್ ವಿತ್ ಬ್ಲಾಗರ್ ಜೊತೆಗೆ ಬಂದಿದೆ. ಈ ಸಿನಿಮಾ ನಿಮಗೆಲ್ಲ ಖುಷಿ ಕೊಡುತ್ತೆ. ಇನ್ನೇನು 1 ತಿಂಗಳಲ್ಲಿ ಇದು ತೆರೆ ಮೇಲೆ ಬರ್ತಾ ಇದೆ ಅಂತ ಅನ್ಕೋತೀವಿ. ಸೊ ನೀವೆಲ್ಲ ಬಂದಿದ್ದೀರಿ, ಇದೇ ಥರ ಸಪೋರ್ಟ್ ಮಾಡಿ, ಇನ್ನಷ್ಟು ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಒಂದು ಐ ಥಿಂಕ್ ಫೀಲ್ ಗುಡ್ ಡಾರ್ಕ್ ಅನ್ನೋದಕ್ಕಿಂತ ಐ ಥಿಂಕ್ ರೈಟಿಂಗ್ ಶುಡ್ ಬಿ ವೆರಿ ಗುಡ್. ಒಂದು ಸಿನಿಮಾಗೆ ಒಂದು ಕತೆ ಬಹಳನೇ ಮುಖ್ಯ ಆಗುತ್ತೆ, ಅದ್ರ ಜೊತೆಗೆ ನಾವು ಏನು ತಂಡ ಕಟ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ಸೊ ಓವರಾಲ್ ಎಕ್ಸಿಕ್ಯೂಟ್ ಮಾಡೋ ರೀತಿ ಮೇಲೆ ಅದ್ರ ಮೇಲೆ ನಿಂತಿದೆ ಸಿನಿಮಾ. ಇವಾಗ ಎಷ್ಟೇ ಚೆನ್ನಾಗಿ ಕತೆ ಇದ್ದು ನಾವು ಚೆನ್ನಾಗಿ ಅದನ್ನು ಪ್ರಮೋಟ್ ಮಾಡಿದೆ, ಅದನ್ನು ಚೆನ್ನಾಗಿ ಮಾಡಿದೆ, ನಾವು ಸಿನಿಮಾ ಚೆನ್ನಾಗಿ ಆಗುತ್ತೆ ಅನ್ನೋದು ಸುಳ್ಳು. ಸೊ ಐ ಥಿಂಕ್ ಇದೊಂದು ಬೇಸಿಕಲಿ ಟೀಮ್ ವರ್ಕ್. ಒಂದು ಒಳ್ಳೆ ಕತೆ ಕೂಡ ಬಹಳ ಮುಖ್ಯ ಆಗುತ್ತೆ. ಅದು ಯಾವ ಜಾನರ್ ಆದ್ರೂ ಪರವಾಗಿಲ್ಲ, ಲವ್ ಆದರೆ ಲವ್ ಅಥವಾ ಡಾರ್ಕ್ ಸಿನಿಮಾಸ್. ಐ ಥಿಂಕ್ ಡಾರ್ಕ್ ಸಿನಿಮಾಸಲ್ಲಿ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಐ ಥಿಂಕ್ ವಿಜುವಲಿ ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಕ್ಕೆ ಸಿನಿಮಾಗ್ರಫರ್ ತುಂಬಾ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ. ಸೊ ನಮ್ಮ ಸಿನಿಮಾದಲ್ಲೂ ಡಾರ್ಕ್ ಆದ್ರೂ ಇಟ್ಸ್ ಕೈಂಡ್ ಆಫ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಇದೊಂಥರ ಮಲ್ಟಿ ಜಾನ್ರ ಇದೆ. ಇದರಲ್ಲಿ ನಿಮಗೆ ಕಾಮಿಕ್ ಬರುತ್ತೆ, ಲವ್ ಬರುತ್ತೆ, ಸಾಕಷ್ಟು ವಿಷಯಗಳು ಬರುತ್ತೆ, ಗೋಸ್ಟ್ ಹಂಟಿಂಗ್ ಬರುತ್ತೆ, ಒಂದು ಹಾರರ್ ಥಿಂಗ್ಸ್ ಬರುತ್ತೆ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಬರುತ್ತೆ. ಸೊ ಹಾಗಾಗಿ ಈ ಸಿನಿಮಾಗೆ ಏನೇನು ಟೋನ್ ಮೂಡ್ ಬೇಕು ಅದೆಲ್ಲನೂ ತಂದು ಕೊಟ್ಟಿದ್ದಾರೆ. ಸೊ ನನಗೆ ಅನಿಸೋ ಪ್ರಕಾರ ಐ ಥಿಂಕ್ ಅದು ತಂಡ ಭಾಳ ಮುಖ್ಯ ಆಗುತ್ತೆ. ಆ ಟೀಮ್ ಏನು ಫಾರ್ಮ್ ಮಾಡ್ತಾರೆ, ಸಿನಿಮಾ ಹಾಗೆ ಹೊರಗೆ ಬರುತ್ತೆ. ಅದು ಮತ್ತೇನಾದ್ರು ಬೇರೆ ಪ್ರಶ್ನೆಗಳು? ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನೇನು ಸಾಂಗ್ ಮಾಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿದ್ದು ಸರ್. ಆ್ಯಂಡ್ ಇವ್ರ ಡೆಡಿಕೇಶನ್ ಅಂತೂ ಬೇರೆ ಲೆವೆಲ್ಲು. ಪಾಪ 5.1ಗೂ ಬರ್ತಾರೆ, ಎಡಿಟಿಂಗ್ ಕೂತ್ಕೋತಾರೆ, ಏನಾದ್ರು ಡಿಸ್ಕಷನ್ ಮಾಡೋಣ, ಪ್ರಮೋಷನ್ ಅಂದಾಗೆಲ್ಲ ಪಾಪ ಹಿ ಈಸ್ ಆಲ್ವೇಸ್ ಅವೈಲೇಬಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಚೇತನ್ ಸರ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ನಮ್ಮ ಟೀಮಲ್ಲಿ ಎಲ್ಲರೂ ಅಸೋಸಿಯೇಟ್ ಡೈರೆಕ್ಟರ್ ನಮ್ಮ ವೆಂಕಿ ಅವರು, ಚಂದ್ರು ಅವರು, ಸಚಿನ್ ಅವರು, ಎಲ್ಲರೂ ಸೋ ಮಚ್ ಡೆಡಿಕೇಟೆಡ್. ಈ ಸಾಂಗ್ ಕಂಪೋಸ್ ಮಾಡುವಾಗ ವೆಂಕಿ ಆ್ಯಂಡ್ ಚೇತನ್ ಸರ್ ನಮ್ಮ ಸ್ಟುಡಿಯೋಲಿದ್ರು. ಎಲ್ಲ ಫ್ರೇಸಸ್ಸನ್ನು ಅವ್ರು ಸೆಲೆಕ್ಟ್ ಮಾಡಿದ್ದು. ಸರ್ ಗ್ರಾಫ್ ಹಿಂಗೆ ಹೋಗ್ಬೇಕು ಈ ಸಾಂಗು ಅಂತ. ಯಾಕೆಂದರೆ ನನಗೂ ನಾಗಾರ್ಜುನ್ ಶರ್ಮಾ ಅವ್ರು ಹೇಳ್ದಂಗೆ ಅವ್ರು ಲಿರಿಕಲ್ ಏನು ಹೇಳಿದ್ರು, ಮ್ಯೂಸಿಕಲ್ ಡಿಟ್ಟೋ ಕಾಪಿ ಪೇಸ್ಟ್ ಮಾಡ್ಬೋದು. ಚಾಲೆಂಜಿಂಗೆ ಈ ಥರ ಸಿಚುವೇಶನ್ಗೆ ಕಂಪೋಸ್ ಮಾಡೋದು. ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಕಾಶ್ ಅವರೇ, ನಾನು ಆ್ಯಕ್ಚುಲಿ 5.1 ನಮ್ಮ ಮ್ಯೂಸಿಕ್
ಅಂದರೆ ನಮ್ಮ ಸಿನಿಮಾ ಮ್ಯೂಸಿಕ್ ಹೇಗಾಗಿದೆ ಅಂತ ನೋಡಿದೆ ಎಷ್ಟೊಂದು ಜಾಗದಲ್ಲಿ ನಮಗೆ ಭಯ ಆಗಿದೆ. ಸೊ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ರೆ, ಅಂದರೆ ಬರೀ ಮ್ಯೂಸಿಕ್ ಅಂದ ತಕ್ಷಣ ಲವ್ ಮ್ಯೂಸಿಕ್ ಇರಬೇಕಂತಲ್ಲ, ಸೊ ಎಲ್ಲ ಏರಿಳಿತಗಳು ಕಾಣಿಸುತ್ತೆ ಸಿನಿಮಾದಲ್ಲಿ. ಸೊ ಐ ಹೋಪ್ ಈ ಒಂದು ಸಿನಿಮಾ ಹೊರಗಡೆ ಬಂದಮೇಲೆ ಹಾರರ್ ಸಿನಿಮಾಸ್ ನಿಮಗೆ ಸಾಲಾಗಿ ಸಿಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಅವರೇ. ಪರ್ಟಿಕ್ಯುಲರ್ ಥಿಂಗ್ ಏನಾದರೂ ಕೇಳಬೇಕು ಅಂತಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳ್ಬೋದು. ಹೇಗಿತ್ತು ಲಿರಿಕ್ಸ್ ಬರೆಯುವಂಥ ಒಂದು ಕೆಲಸ, ಈಗ ಹೇಗಿದೆ? ನಾನೇ ಕಂಟೆಂಟ್ ಕೊಡ್ತಾ ಇದ್ದೀನಿ. ಅಲ್ಲ, ಅದೇ ಕ್ವಶನ್, ಮದುವೆ ಮುಂಚೆ ಆಕ್ಟಿಂಗ್ ಹೆಂಗಿತ್ತು? ಬಟ್ ಆದರೂ ಇದು ತುಂಬ ಓಕೆ. ನನ್ನ ಫಸ್ಟ್ ನೀವೇ ಆನ್ಸರ್ ಮಾಡಿ, ನಾವೇನು ಮಾಡ್ತೀನಿ. ಇಲ್ಲ, ನನ್ನ ಇದ್ರ ಪ್ರಕಾರ ನನಗೇನು ಡಿಫ್ರೆನ್ಸ್ ನನಗೇನು ಅನ್ನಿಸ್ತಾ ಇಲ್ಲ. ಯಾಕಂದರೆ ಅಗೇನ್ ಈಗ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋರು ಆ ಥರ ಎಲ್ಲ ಯೂಸ್ ಮಾಡಿಬಿಟ್ರೆ ಇದು ಬೇರೆ ಸ್ಟೇಜ್ ಆಗುತ್ತೆ. ಬಟ್ ದ ಥಿಂಗ್ ಈಸ್ ನನಗೇನು ಡಿಫ್ರೆನ್ಸ್ ಅನ್ನಿಸಲ್ಲ, ಬಿಕಾಸ್ ಈವನ್ ಶಿ ಎಂಜಾಯ್ಸ್ ಮೈ ವರ್ಕ್. ವೆನ್ ದಟ್ ಈಸ್ ದೇರ್ ವಿ ಬೋತ್ ಎಂಜಾಯ್. ಅಂದರೆ ಅವ್ರ ವರ್ಕ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ನನ್ನ ವರ್ಕಿಗೆ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಸೊ ವೆನ್ ದಟ್ ಈಸ್ ದೇರ್ ಏನು ಡಿಫ್ರೆನ್ಸ್ ಅನಿಸಲ್ಲ. ಅದು ಸೇಮ್ ಆನ್ಸರ್ ನಂದು ಅದೇನಾ. ಬಟ್ ಸೀರಿಯಸ್ಲಿ ಅದ್ಭುತವಾದ ಕೆಲಸ ಮಾಡ್ತಾ ಇದ್ರೆ ಇಂಡಸ್ಟ್ರಿಯಲ್ಲಿ. ನಿಮ್ಗೆ ತುಂಬಾ ಒಳ್ಳೆಯದಾಗಲಿ. ಹಾಗೆ ನಮ್ಮ ತಂಡದ ಜೊತೆ ನೀವು ಸೇರಿಕೊಂಡಿದ್ದು, ಭಾಗಿಯಾಗಿದ್ದು ನಮ್ಮೆಲ್ಲರ ಭಾಗ್ಯ ಅಂತಲೇ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಲುಕಿಂಗ್ ಫಾರ್ವರ್ಡ್. ಇನ್ನೇನು ಅತಿ ಶೀಘ್ರದಲ್ಲಿ ರಿಲೀಸ್ ಕೂಡ ಅನೌನ್ಸ್ ಮಾಡ್ತೀವಿ, ಅದನ್ನು ಡೈರೆಕ್ಟರ್ ಸರ್ ಮಾತಾಡ್ತಾರೆ. ಆ್ಯಂಡ್ ನಿಮ್ಮ ಒಂದು ಪ್ರೆಸೆನ್ಸ್ ತುಂಬಾ ಮ್ಯಾಟರ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಒನ್ ಲೈನ್ ನರೇಟ್ ಮಾಡಿದ್ರೆ ಆ್ಯಕ್ಚುಲಿ ಇಟ್ಸ್ ಸೀಟೇಜ್ ಥ್ರಿಲ್ಲರ್ ಇದು. ಅದರ ಜೊತೆಗೆ ಈ ಟೀಮ್ ಒಳಗಡೆ ನಾನು ಒಳಗೆ ಬಂದಿದ್ದು ಹೇಗೆ ಅಂದರೆ, ಅದು ಜ್ಞಾಪಕ ಇದ್ದೆ KCC ಮ್ಯಾಚ್ ದಿನ ನಾನು ಸಿದ್ದು ಸರ್ನ ಮೀಟ್ ಆಗಿದ್ದೆ. ಅಲ್ಲಿ ಕೂತ್ಕೊಂಡು ನಾವು ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾನು ಡೈರೆಕ್ಟರ್ ಸರ್ಗೆ ನಿಮ್ಮ ನಂಬರ್ ಕೊಡ್ತೀನಿ, ಆದಮೇಲೆ ಯು ಕ್ಯಾನ್ ಡಿಸ್ಕಸ್ ಫರ್ದರ್ ವಿತ್ ಹಿಮ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ಇದರ ಜರ್ನಿ ಶುರು ಆಯಿತು. ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಏನೊಂದು ಡ್ಯೂಟ್ ಇರ್ಬೋದಾ, ಇಲ್ಲ ಮೇ ಬಿ ವಾಟ್ ಎವರ್ ದ ನಾರ್ಮ್ ಆಲ್ಬಮ್ ಏನು ನಾವು ಇದು ಮಾಡ್ತೀವಿ. ಸೊ ಬಂದು ಕೇಳಿದಾಗ ಇದು ಲಾಗರ್ಸ್ಗೆ ನಾವು ಮಾಡಬೇಕು, ಲಾಗರ್ಸ್ ಬೇಸಿಕಲಿ ಏನಾದರೂ ಇರ್ಬೋದು. ಸೊ ಇದನ್ನು ಹೇಗೆ ನಾವು ಯಾವ ಥರ, ಅಂದರೆ ಇದನ್ನು ಮೋಟಿವೇಟ್ ಮಾಡಬೇಕಾ, ಇಲ್ಲ ಏನು ಫಿಲಾಸಫಿ ನಾವು ಹೇಳಬೇಕು ಅಂತ ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತಲ್ಲ, ಹೊಸ ವಿಷಯ ಹೇಳಬೇಕು ಅಂದಾಗ ನಾವು ಒಂದು ಅದಕ್ಕೆ ಸುಮ್ಮನೆ ವೇಗಾಗಿ ಏನೋ ಒಂದು ಹೇಳ್ಬಿಡೋಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಟು ಟಚ್ ಎವ್ರಿ ಒನ್. ಐದರ್ ಎಮೋಷ್ನಲಿ ಟಚ್ ಆಗಬೇಕು, ಇಲ್ಲ ಫನ್ ವಿಷಯದಲ್ಲಿ ಟಚ್ ಆಗಬೇಕು. ಸೊ ನಾವು ಎರಡೂ ತಂದರೆ ಹೆಂಗಿರುತ್ತೆ ಅಂತ ಎರಡೂ ಮಿಕ್ಸ್ ಮಾಡಿ ನಾವು ಈ ಸಾಂಗ್ಗೆ ಒಂದು ಹೊಸ ಶೇಪ್ ಅಂತ ನಾನು ಹೇಳಲ್ಲ, ಬಟ್ ಇಟ್ ಹ್ಯಾಸ್ ಟು ರೀಚ್ ಎವ್ರಿ ಒನ್. ಇವತ್ತಿನ ಕಾಲೇಜ್ ಹುಡುಗರು ಕೇಳಿದ್ರು ಅವ್ರಿಗೂ ಒಂದಷ್ಟು ವರ್ಡ್ಸ್ಗಳಿರಬೇಕು. ಆ್ಯಂಡ್ ಫಿಲಾಸಫಿ ಪಾರ್ಟು ನನಗೆ ಯಾವಾಗಲೂ ಸಾಂಗ್ ಬರೀತೇನೆ, ಅದರಲ್ಲಿ ಏನೋ ಒಂದು ಅಂಡರ್ಲೈನ್ ಫಿಲಾಸಫಿ ನಾನು ಹೇಳಬೇಕು ಅಂತ ನನಗಿಷ್ಟ. ಸೊ ಎಲ್ಲ ಸೇರಿ ನಾವು ಲೈಫು ಯಾಕೋ ಖಾಲಿ ಅಂತ ಶುರು ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಈ ಲೈನ್ ಬಗ್ಗೆ ಕೇಳಬೇಕು. ಫಿಲಾಸಫಿ ಜೊತೆಗೆ ಸ್ವಲ್ಪ ಮಾಸಿ ಇದೆ ಎಲಿಮೆಂಟ್ ಇದು. ಕಾಲು ಇಳಿದಪ್ಪ ಲೋಕ, ನಾವು ಚೂರು ಯಾಮರ್ದ್ರು ದೋಕ. ಇದನ್ನ ಹೇಗೆ ಅನಿಸ್ತು ಈ ಲೈನ್ ಬಗ್ಗೆ ಏನಾದ್ರು ಹೇಳೋದಿದ್ರೆ? ಅಂದರೆ ನನಗೆ ಏನಂದರೆ, ಈಗ ನಾವು ಸೋಷಿಯಲ್ ಮೀಡಿಯಾ ನೋಡೋದಾದರೆ ವಾಟ್ ಎವರ್ ದ ಕಂಟೆಂಟ್, ಎಲ್ಲದಕ್ಕೂ ಒಂದಷ್ಟು ಕಮೆಂಟ್ಸ್ ಅಂತ ನಾವೇನು ಕರಿತೀವಿ, ಒಂದಷ್ಟು ಏನೋ ನೆಗೆಟಿವ್ ಬರುತ್ತೆ, ಒಂದಷ್ಟು ಯಾರೋ ಪಾಸಿಟಿವ್ ಆಗಿ ಹೇಳ್ತಾರೆ. ಸೊ ಈ ಲಾಗರ್ಸ್ ಕೂಡ ಇವತ್ತಿನ ದಿನದ ವಿಕಿಪೀಡಿಯಾ ಅವರೇ. ಅದಕ್ಕೆ ನಾನು ವಿಕಿಪೀಡಿಯಾ ಅಂತ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದರೆ ನಾವು ಇವಾಗ ಒಂದು ಹೊಸ ಜಾಗಕ್ಕೆ ಮೊದಲು ನಾವು ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಯಾರ್ಯಾರನ್ನೋ ಕೇಳಿಕೊಂಡು ಎಲ್ಲೆಲ್ಲೋ ಮ್ಯಾಪ್ ರೆಫರೆನ್ಸ್ ಇಟ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ನಾವು ಅವ್ರದ್ದು ಒಂದು 4-5 ರೀಲ್ ನೋಡ್ಬಿಟ್ರೆ ಸಾಕು, ನಮ್ಗೆ ಇನ್ನೇನು ಬೇಡ. ದೇ ವಿಲ್ ಎಜುಕೇಟ್ ಅಸ್. ಎಲ್ಲ ದೇಶದ ಇರ್ಬೋದು, ಇಲ್ಲ ನಮ್ಮ ಸ್ಟೇಟ್ ಕೆಲವು ಪ್ಲೇಸ್ಗಳಿರ್ಬೋದು, ಅದೆಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದೊಂದೇ ವಿಷಯ ಅಲ್ಲ, ನಾವು ಇವಾಗ ಆಟೋ ರಿಲೇಟೆಡ್ ವಿಷಯ ಬೇಕು ಅಂದರೆ ನಮ್ಗೆ ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಸ್ಟಾಕ್ಸ್ ಬಗ್ಗೆ ಬೇಕು ಅಂದರೆ ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಮೋಟಿವೇಶನ್ ಬಗ್ಗೆ ಬೇಕು ಅಂದ್ರೂ ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಸೊ ಎಲ್ಲ ವಿಷಯನೂ ಕವರ್ ಮಾಡ್ತಾ ಇದ್ದಾರೆ ಅವರು. ಸೊ ಅವರಲ್ಲೇ ಒಂದಷ್ಟು ದೇ ಹ್ಯಾವ್ ಕ್ರಿಯೇಟೆಡ್ ದೇರ್ ಓನ್ ಜಾನರ್ಸ್. ನಾನು ಈ ವಿಷಯದಲ್ಲಿ ಸಖತ್ತಾಗಿದ್ದೀನಿ, ಸೊ ಜನಕ್ಕೆ ಇದನ್ನು ನಾನು ರೀಚ್ ಮಾಡಿಸ್ತೀನಿ ಅಂತ. ಸೊ ಅದಕ್ಕೆ ದೇ ಆರ್ ಟುಡೇಸ್ ವಿಕಿಪೀಡಿಯಾ ಅಂತ ಹೇಳೋಣ ಅಂತ ನನಗೆ ಅನಿಸ್ತು. ಜೊತೆಗೆ ಕಮಿಂಗ್ ಫ್ರಮ್ ದೇರ್ ಆಡ್ಕೊಳ್ಳಿ, ಅವ್ರಿಗೂ ಕೂಡ ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇರುತ್ತೆ, ಟ್ರೋಲ್ ಆಗ್ತಾ ಇರ್ತಾರೆ. ಅದರಿಂದ ಇನ್ನೊಂದಷ್ಟು ಹೊಸ ಕಂಟೆಂಟ್ ಕ್ರೇವಿಂಗ್ ಆಗಿರ್ತಾರೆ ಅವ್ರು ದಿನ ಬೆಳಗಾಗಿದ್ರೆ. ಸೊ ಅಂಥವ್ರು ನಾವೇ ಒಂದು ಕಂಟೆಂಟ್ ಕೊಟ್ಟಿದ್ವಿ. ಸೊ ಆ ಕಂಟೆಂಟ್ನ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ನೋಡೋಣ. ಗ್ರೇಟ್. ನಾನು ಏನು ಅನ್ಕೊಳ್ತೀನಿ ಅಂತಂದ್ರೆ, ಈ ಒಂದು ಹಾಡು ವ್ಲಾಗರ್ಸ್ ಆಂಥಮ್ ಆಗಲಿ ಅಂತ ಎಲ್ಲರೂ ಯೂಸ್ ಮಾಡಲಿ ಈ ಹಾಡನ್ನ ಅಂತ. ಯಾಕಂದ್ರೆ ನಿಜವಾಗ್ಲೂ ನನಗೆ ಕನೆಕ್ಟ್ ಆಯ್ತು. ಯಾಕಂದ್ರೆ ನನ್ನ ಅಂತ ಹೇಳಲ್ಲ, ಸಾಕಷ್ಟು ಜನ ಪ್ರತಿಯೊಬ್ಬರಿಗೂ ಆಡ್ಕೊಳ್ತಿರ್ತಾರೆ, ಏನೋ ಒಂದು ವಿಷಯದಲ್ಲಿ ಆಡ್ಕೊಳ್ತಾರೆ. ಸೊ ನನಗೆ ಸಮ್ಟೈಮ್ಸ್ ಈ ಹಾಡು ಆಡ್ಬೇಕಾದ್ರೆ ತುಂಬ ಪರ್ಸ್ನಲ್ ಅನ್ಸುತ್ತೆ ಈ ಸಾಂಗು. ಸೊ ನಂಗೆ ತುಂಬಾ ಫೇವ್ರೇಟ್ ಇದು. ಏನಂದ್ರೆ ಐ ಥಿಂಕ್ ನಿಮಗೆ ಸಮಯಾವಧಿ ಕಡಿಮೆ ಇದೆ, ಅಲ್ಲಿ ಹೊರಗಡೆ ಹೋಗಬೇಕಾಗಿದೆ. ಹಾಗಾಗಿ ಏನೋ ಪ್ರಶ್ನೆ ಕೇಳಾಗಿದ್ರೆ ಈಗಲೇ ಕೇಳ್ಬೋದು ಸರ್ನ. ಐ ಥಿಂಕ್ ಯಾ ಪ್ಲೀಸ್. ಪ್ರಸ್ತುತ ಸೋಷಿಯಲ್ ಮೀಡಿಯಾ ಮತ್ತು ರೀಲ್ಸ್ ಟ್ರೆಂಡ್
ನಮ್ಮ 3 ಸಾಂಗಲ್ಲಿ ನಮಗೆ ಈ ಸಾಂಗು ತುಂಬ ಮೇಯ್ನ್ ಅಂತ ಅನಿಸುತ್ತೆ. ಅದು ಅಲ್ಲದೆ ಈಗ ನ್ಯೂ ಇಯರಲ್ಲಿ ಈ ಸಾಂಗು ಲೈಕ್ ತುಂಬ ವೈರಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಒಂದು ಒಳ್ಳೆ ಸಾಂಗ್ ಮಾಡಿದೀವಿ ಅಷ್ಟೇ. ನೈಸ್. ಈ ಸಿನಿಮಾ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಆಗಿತ್ತು ನಿಮಗೆ? ನಾನು ತುಂಬ ಕಾಟ ಕೊಟ್ಟೆ. ಯಾರು ಜಾಸ್ತಿ ಕಾಟ ಕೊಟ್ಟಿದ್ದೆ ನಿಮಗೆ? ರಘು ಸರ್ ಅನ್ಸುತ್ತೆ. ಇಬ್ರು ರಘು ಸರ್ ಇಬ್ರು ಇದ್ದಾರೆ. ಓಕೆ. ವೆಂಕಿ ಅವರು ಆಕ್ಚುಲಿ ಈ ಸಿನಿಮಾಗೆ ಫಸ್ಟಿಂದ ಅಂದರೆ ಈ ಒಂದು ಡೈಲಾಗ್ಸ್ ಪೋರ್ಷನ್ ಇಂದ ಹಿಡಿದು ಸ್ಕ್ರೀನ್ ಪ್ಲೇ ಇಂದ ಹಿಡಿದು ಕತೆಗೆ ತುಂಬಾನೇ ಸಾಥ್ ಕೊಟ್ಟಿದ್ದಾರೆ. ಐ ಥಿಂಕ್ ಅವರ ಬಲಗೈ ಅವರು ಅಷ್ಟು ಜೊತೆ ಓಡಾಡ್ತಿರ್ತಾರೆ. ಆ್ಯಂಡ್ ಲವ್ ಯು ಮುದುಗೂ ತುಂಬಾನೇ ಓಡಾಡಿದ್ರು ವೆಂಕಿ ಅವರು. ಸೊ ವೆಂಕಿ ಅವರೇ, ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಧ್ರುವಚಂದ್ರ ಅವರೇ, ಪ್ಲೀಸ್ ನೀವು ಹೇಳಿ ನಿಮ್ಮ ಮನಸ್ಸಿನ ಮಾತು. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸಾಂಗು ಶೂಟ್ ಮಾಡಬೇಕಾದ್ರೆ ಒಂದಷ್ಟು ಪ್ರಾಪರ್ಟೀಸ್ನ ಯೂಸ್ ಮಾಡಿದ್ವಿ. ಈ ಪಿ ಆಮೇಲೆ ಚಡ್ಡಿ, ಆಮೇಲೆ ಕೂದಲು. ಮಜಾ ಏನಂದರೆ ಇಲ್ಲಿ ಶೂಟಿಂಗ್ ಆಗ್ತಿದೆ, ನಾವು ಹುಡಿಕೊಂಡು ಇಲ್ಲಿ SP ರೋಡ್ ಹತ್ರ, ಅವಿನ್ಯೂ ರೋಡ್ ಹತ್ರ ಹೋಗಿದ್ದೀವಿ. ಒಂದೊಂದು ಫೋಟೋಗಳನ್ನೆಲ್ಲ ತೆಗೆದು ಮಾಸ್ಟರ್ಗೆ ಕಳಿಸಿದ್ರೆ ಇದು ಚೆನ್ನಾಗಿಲ್ಲ, ಇದನ್ನು ತರ್ಸೋಣ, ಇದು ಚೆನ್ನಾಗಿಲ್ಲ, ಈ ಥರ ಬೇಕು. ಶೂಟಿಂಗ್ ನಡೀತಿದೆ ಸಾಂಗು. ಆ ಟೈಮಲ್ಲೂ ನಾವೆಲ್ಲೋ ಇದ್ದೀವಿ, ಇವರೆಲ್ಲೋ ಇದ್ದಾರೆ. ಹುಡುಕಿ ತೊಗೊಬಂದ್ಬಿಟ್ಟು ಆದಮೇಲೆ ಆ್ಯಕ್ಚುಲಿ ಇವಾಗ ನೋಡಿದ್ರಿ ಅದು ಏನೋ ಕ್ಲಿಪ್ಪಿಂಗ್ಸ್ ಬಂತು, ಇದು ವಿಗ್ಗೆಲ್ಲ ಹಾಕ್ಕೊಂಡು ಆ ಇದೆಲ್ಲನೂ ಅದು ತುಂಬ ಮಜಾ ಕೊಟ್ಟಂಥ ಸಮಯಗಳದು. ಆ ಒಂದು ಸಾಂಗ್ ಚೆನ್ನಾಗಿ ಬರಬೇಕು, ವಿಜುವಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದಾಗ ಈ ಥರದ್ದು ಸಣ್ಣ ಎಲಿಮೆಂಟ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಮಾಸ್ಟ್ರಿಂದ ನಾನು ಈ ವಿಷಯ ಕಲ್ತ್ಕೊಂಡೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಸಿನಿಮಾನೂ ಕೂಡ ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ಆಮೇಲೆ ಮತ್ತೊಂದು ಏನೋ ಇಂಪಾರ್ಟೆಂಟ್ ವಿಷಯ ಏನಂದರೆ, ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಅಥವಾ ಎಲ್ಲರೂ ಸಿನಿಮಾ ತಂಡ ಅಂತ ಏನಿರುತ್ತೆ ಅದೆಲ್ಲರೂ ಸಿನಿಮಾ ಮಾಡುವಾಗ ನಮ್ಮ ಸಿನಿಮಾ ಚೆನ್ನಾಗಿ ಬರಬೇಕು, ಒಂದೊಳ್ಳೆ ಹಂತಕ್ಕೆ ಹೋಗಬೇಕು ಅಂತ ಆಸೆ ಪಟ್ಕೊಂಡೇ ಸಿನಿಮಾ ಮಾಡ್ತಾರೆ. ಆದರೆ ಎಷ್ಟೋ ಸಿನಿಮಾಗಳು ಏನೋ ಕಂಪ್ಲೀಟ್ ಆದ್ರೂ ರಿಲೀಸ್ ಆಗಲ್ಲ, ರಿಲೀಸ್ ಆದ್ರೂ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಮೋಷನ್ ತುಂಬ ಮುಖ್ಯ ಆಗುತ್ತೆ. ಪ್ರಮೋಷನ್ ಮುಖ್ಯ ಆಗಿರೋದ್ರಿಂದ ನೀವೆಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಮಟ್ಟಕ್ಕೆ ಪ್ರಮೋಷನ್ ಮಾಡಿಕೊಟ್ರೆ ಈ ಸಿನಿಮಾ 100% ಸಕ್ಸಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಈ ಸಿನಿಮಾಗೆ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.